ಇವತ್ತು ಪಾವಗಡ BPS ತಾಲೂಕು ಸಮಿತಿ ವತಿಯಿಂದ ಒಂದು ಪಾವಗಡದಲ್ಲಿ ಬರುವಂಥ 4 ಹೋಬಳಿಗಳ ಸಮಿತಿ ಮತ್ತು ತಾಲೂಕು ಸಮಿತಿ ಇವತ್ತು ರಚನೆ ಮಾಡಿದ್ದೀವಿ. ಪದಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ, ಅದ್ರ ಜೊತೆಗೆ ನಮಗೆ ಗಂಗಾಧರ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಭಾಳ ಕಡು ಬಡತನದಲ್ಲಿ ಸಿಂಗಲ್ ಪೇರೆಂಟ್ ಇರುವಂಥ ಒಬ್ಬ ವಿದ್ಯಾರ್ಥಿ PUCಯಲ್ಲಿ ಒಳ್ಳೆ ಮಾರ್ಕ್ಸನ್ನು ತೊಗೊಂಡಿದ್ದ. ಇಡೀ ಪಾವಗಡ ತಾಲೂಕಿಗೆ 2ನೇ ಪ್ಲೇಸಲ್ಲಿ ಬಂದಿದ್ದಂಥ ಹುಡುಗ. 94% ತೊಗೊಂಡಿದ್ದ ಸೈನ್ಸಲ್ಲಿ PCMBಯಲ್ಲಿ. ಆದರೆ ಅವನಿಗೆ ಹಣ ಸಮಸ್ಯೆ ಇದ್ದಿದ್ದರಿಂದ ಅವನು ಅದನ್ನ ಡ್ರಾಪ್ ಮಾಡಿ ಏನೋ ಫಾರ್ಮಸಿ ಮಾಡ್ತೀನಿ ಅಂದದ್ದು. ಆದರೆ ನಮ್ಮ ಕೆಂಚರಾಯ ಈ ಹುಡುಗನನ್ನು ಐಡೆಂಟಿಫೈ ಮಾಡಿ ನಮ್ಮ ಜೊತೆ ಕರ್ಕೊಂಬಂದು ನಮ್ಮ ಮಹೇಶ್ ದಾಸು, ದೇವನಹಳ್ಳಿಯ ಮಹೇಶ್ ದಾಸು ಅವ್ರ ಹತ್ರ ಕರ್ಕೊಂಡೋಗಿ ಕಳಿಸಿ ಮಾತಾಡಿ ನಾವೆಲ್ಲ ಒಟ್ಟಿಗೆ ಸೇರಿ, ಭಾಳ ಮುಖ್ಯವಾಗಿ ನಮ್ಮ ಮಹೇಶ್ ದಾಸು ದೊಡ್ಡ ಒಂದು ಶ್ರಮವನ್ನು ಹಾಕಿ ಆತನಿಗೆ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ಟಿ ಆ ಕೋಚಿಂಗ್ ಸೆಂಟ್ರಲ್ಲಿ ಅವನ್ನ ಸೇರಿಸಿ, ಅದು ಮೊದಲನೇ ವರ್ಷ ನಿಮ್ಗೆ ಗೊತ್ತಿದೆ ಸ್ಕ್ಯಾಮ್ ಆಗಿ ಒಂದು ಸಮಸ್ಯೆ ಆಯಿತು ನೀಟ್ ಇದರಲ್ಲಿ. ಆದರೂ ಮತ್ತೆ 2ನೇ ವರ್ಷ ಮತ್ತೆ ಫೀಸ್ ಕಟ್ಟಿ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿಸಿ ಒಂದಿಷ್ಟು ಟ್ರೈನಿಂಗ್ ಕೊಡಿಸಿದ್ದಕ್ಕೆ ಅದನ್ನ ಸಾರ್ಥಕತೆ ಮೆರೆದು ಇವತ್ತು ನೀಟ್ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಬೆಂಗಳೂರಿನ ಪ್ರತಿಷ್ಠಿತ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಸೀಟನ್ನು ಪಡ್ಕೊಂಡಿದ್ದಾನೆ. ಸೀಟನ್ನು ಪಡ್ಕೊಂಡು ಇವತ್ತು ಅವನು MBBS ಮಾಡ್ತಾಯಿದ್ದಾನೆ. ಹಾಗಾಗಿ ಇಂತಹ ಹಿಂದುಳಿದ ತಾಲೂಕಿನಲ್ಲಿ ಈ ಥರದ ಒಂದು ದೊಡ್ಡ ಸಾಧನೆ ಇದು. ಹಾಗಾಗಿ ಆ ಸಾಧನೆಯನ್ನು ಗುರುತಿಸಿ ನಾವು ಸನ್ಮಾನ ಮಾಡುವಂಥದ್ದು, ಆತನಿಗೆ ಪ್ರೋತ್ಸಾಹ ಮಾಡುವಂಥದ್ದು, ಮತ್ತು ಇದರ ಮುಖಾಂತರ ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ಸೃಷ್ಟಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಗಂಗಾಧರ್ಗೆ ನಾವು ಸನ್ಮಾನ ಮಾಡಿದ್ದೀವಿ. ಆತನ ಭವಿಷ್ಯ ಚೆನ್ನಾಗಿ ಉಜ್ವಲಿಸಲಿ, ಮತ್ತು ಆತನು ಕೇವಲ ಒಬ್ಬ ಪೇಷಂಟ್ಗಳನ್ನು ಟ್ರೀಟ್ ಮಾಡುವಂಥ ಡಾಕ್ಟರ್ ಆಗದೇ ಸಮಾಜವನ್ನು ಕೂಡ ಟ್ರೀಟ್ ಮಾಡುವಂಥ ಒಬ್ಬ ವೈದ್ಯನಾಗಲಿ ಅಂತ ಹರಿಸ್ತಾ, ಮತ್ತು ಆತನ ಇಡೀ ತನ್ನ ವಿದ್ಯಾಭ್ಯಾಸದ ಉದ್ದಕ್ಕೂ, ಕೋರ್ಸ್ನ ಉದ್ದಕ್ಕೂ ನಾವು ಜೊತೆಗಿರ್ತೀವಿ, ಏನೋ ಸಮಸ್ಯೆಗಳಿದ್ದಾಗ ಜೊತೆಲಿರ್ತೀವಿ ಅಂತ ಹೇಳಲಿಕ್ಕೆ ಇವತ್ತು ಮಾಡಿದ್ವಿ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ರಿ. ಹಾಗಾಗಿ ಇದೊಂದು ನಮ್ಮ ಸಂಘಟನೆಯಿಂದ ಒಂದು ಜವಾಬ್ದಾರಿ ಇತ್ತು, ಅದನ್ನು ಇವತ್ತು ಪೂರೈಸಿದ್ವಿ. ಜೈ ಭೀಮ್. ಥ್ಯಾಂಕ್ ಯು. ಏನೋ ತಲೆ ಕೆಡಿಸ್ಕೊಂಡ್ರಿ, ಒಳ್ಳೆಯವರಿಗೆ ತೊಂದರೆ ಆದಾಗ ನಾನು ಅವ್ನು ರೌಡಿ ಆಗಿರಲಿ ಯಾವನು ಕೇರ್ ಮಾಡಿ ಮೇಡಮ್ ಮಾತಾಡಿದ್ದು ಬೋರ್ ಆಯ್ತಾ? ಒಟ್ಟಿಗೆ ಸೇರಿ ಕೆಲಸ ಕಡಿಯಿಲ್ಲ ಬರೀ ಹಂಗೆ ನಿಂತ್ಕೊಂಬಂಗೆ ಡಾಕ್ಟರ್ ಗಂಗಾಧರ್ ಬರೀ ಪೇಷಂಟ್ಗಳಿಗೆ ಡಾಕ್ಟರ್ ಆದರೆ ಸಮಾಜಕ್ಕೂ ಡಾಕ್ಟರ್ ಆಗಿ ರಾಜ್ಕುಮಾರ್ ಮಾವ್ ಅವರು ಕೂಡ